ಹದ್ದು ಎಷ್ಟೇ ಮೇಲೆ ಹಾರಾಡಿದ್ರು ತಿನ್ನಕ್ಕೆ ಕೈಗೆ ಇಳಿಲೇಬೇಕಲ್ಲ ಮೇಡಮ್. ಇಲ್ಲಿ ನೀನ್ ನನ್ನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡ್ರೆ ಅಲ್ಲಿ ನಿಮ್ಮಮ್ಮನ ಕೈಗೆ ಕೋಳ ಬೀಳೋದು ತಪ್ಪುತ್ತೆ. ನೀವೇನು ನಿಮ್ಮ ಪವರ್ ಏನು ಅಂತ ಇವತ್ತು ಅರ್ಥ ಆಯ್ತು ಮೇಡಮ್. ನಿಮ್ಮನ್ನು ಎದುರಾಕೊಂಡು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮೇಡಮ್. ಮನುಷ್ಯ ತಪ್ಪು ಮಾಡಿದ್ಮೇಲೆ ಬುದ್ಧಿ ಕಲಿಯೋದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಏನಂತೀರ ಎಲ್ಲ? ಕರೆಕ್ಟ್ ಮೇಡಮ್. ನಿಮ್ಮ ಬುದ್ಧಿವಂತಿಕೆ ಮುಂದೆ ನಾನು ದಡ್ಡ ಅನ್ನಿಸ್ತಿದೆ. ನೀವು ತುಂಬ ಸ್ಟ್ರಾಂಗು, ನಂಗೆ ಅದು ಈಗ ಅರ್ಥ ಆಗ್ತದೆ. ಇನ್ಮೇಲಿಂದ ಇದೇ ಥರ ಮರ್ಯಾದೆ ಕೊಟ್ಟು ನನ್ನನ್ನು ಮಾತಾಡಿಸ್ಬೇಕು. ಏನು ಹೋಗು ಬಾ ಅಂತೆಲ್ಲ ಮಾಡಿದ್ರೆ ಗೊತ್ತಲ್ಲ. ಗೊತ್ತಾಯ್ತು ಮೇಡಮ್. ಮೇಡಮ್, ನೀವು ಫೋನ್ ಮಾಡಿದಾಗಲೇ ನಾನು ಬಂದು ನಿಮ್ಮ ಕಾಲು ಹಿಡಿದು ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಿದ್ರೆ ನಮ್ಮ ಮನೆಗೆ ಹೋಗಿರೋ ಪೊಲೀಸವರು ವಾಪಸ್ ಬಂದಿರ್ತಿದ್ರು. ನಮ್ಮಪ್ಪನೇ ನಮ್ಮ ಅಮ್ಮನ ಕೈಗೆ ಬೇಡಿ ಹಾಕೋದು ತಪ್ಪಿತ್ತು ಅನ್ಸುತ್ತೆ. ಇನ್ನು ಹೀಗೆ ಮಾತಾಡ್ತಾ ಇದ್ರೆ ನಿಮ್ಮ ಅಮ್ಮನ ಕೈಗೆ ಗ್ಯಾರಂಟಿ ಬೇಡಿ ಬೀಳುತ್ತೆ. ಬಂದು ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು. ಮಂಡಿ ಊರಿ ಏನಾಯ್ತು? ಈ ನರಸಿಂಹ ಪ್ರೀತಿಯಿಂದ ಮಾತಾಡ್ಸೋರ ಮುಂದೆ ಮಾತ್ರ ತಲೆಬಾಗೋದು ಹೊರತು ನಿನ್ನಂತ ಜಂಬುತ್ಕೊಳ್ಳಿ ಮುಂದೆ ಅಲ್ಲ ಕಣೆ. ಏನು? ಏನ್ ಮಾತಾಡ್ತಿದ್ಯಾ? ನಾನು ನಿನ್ನ ಕಾಲು ಹಿಡ್ಕೋತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ವಾಸ್ತವದಲ್ಲಿ ನೀನು ನನ್ನ ಕಾಲು ಮುಂದೆ ನಿಂತಿರ್ತೀಯ, ನೋಡ್ತೀಯಾ? ಕಾಯೋನೊಬ್ಬ ಮೇಲಿರೋವಾಗ ಪ್ರತಿ ಕಣ್ಣೀರಿಗೂ ಅವನೇ ನ್ಯಾಯ ಕೊಡಿಸ್ತಾನೆ. ಅಧರ್ಮ ಮೆರಿಬಹುದು, ಆದರೆ ಗೆಲ್ಲಕ್ಕಾಗಲ್ಲ. ಆದರೆ ಧರ್ಮ ಸೋಲ್ಬಹುದು, ಆದರೆ ಸಾಯಲ್ಲ. ಕರೆಕ್ಟಾಗಿ ಹೇಳಿದ್ರಿ ಜಯರಾಮಣ್ಣ. ಮನೆಗೆ ಬಂದ ಅತಿಥಿಗಳಿಗೆ ಕಾಫಿ ಕೊಟ್ಟು ಸತ್ಕಾರ ಮಾಡಿ ಕೈಗಳಿಗೆ ಬೇಡಿ ಹಾಕೋದಕ್ಕೆ ಮುಂದಾಗ್ಬಿಟ್ಟಿದ್ವಿ. ತಪ್ಪಾಗಿದೆ. ದಯವಿಟ್ಟು ಕ್ಷಮಿಸಿ ಮೇಡಮ್, ನಮ್ಮಿಂದ ತಪ್ಪಾಗಿದೆ. ಹೇಳ್ಬೇಡ್ರಿ. ಕಳೆದು ಹೋಗಿದ್ ಬ್ರೇಸ್ಲೈಟು ಮಗಳ ಬ್ಯಾಗಲ್ಲೇ ಸಿಕ್ತಂತಲ್ಲ ಸರ್, ಅದನ್ನ ಸರಿಯಾಗಿ ತಿಳ್ಕೊಳ್ದೆ ಧರ್ಮ ನ್ಯಾಯನೇ ನಮ್ಮ ಮುಸುರು ಅಂತ ಬದುಕ್ತಾ ಇರೋ ಈ ಕುಟುಂಬದಲ್ಲಿ ಅನುಮಾನ ಪಟ್ಟು ನನ್ನ ಹೆಂಡತಿನೇ ಅರೆಸ್ಟ್ ಮಾಡಕ್ ಬಂದ್ಬಿಟ್ರಿ. ಇದರಿಂದ ಖಂಡಿತ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರುತ್ತೆ ಸರ್. ಈ ತರ ಕೇಸ್ಗಳು ಬಂದಾಗ ವಿಚಾರ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ ಸರ್. ನನಗೆ ಮುಖ್ಯವಾದ ಕೆಲಸ ಇದೆ, ನೀವೆಲ್ಲ ಸ್ಟೇಷನ್ಗೆ ಹೊರಡಿ. ಹೇಳಿ ಮೇಡಮ್. ರಿಸೆಪ್ಷನ್ಗೆ ಯಾರ್ಯಾರು ಏನೇನು ಬಟ್ಟೆ ಹಾಕೋಬೇಕು ಅನ್ನೋದನ್ನ ನೀನೇ ಡಿಸೈಡ್ ಮಾಡಬೇಕು. ಅಷ್ಟೇನಾ? ನಾನು ಏನೋ ಆಗೋಯ್ತು ಅಂತ ಗಾಬರಿನೇ ಪಟ್ಬಿಟ್ಟೆ. ಇದನ್ನೆಲ್ಲ ತುಂಬಾ ಫೇಮಸ್ಸು. ಮದ್ವೆ ಆಗ್ಲಿ ಮುಂಜಿ ಆಗ್ಲಿ ಎಲ್ರಿಗೂ ಬಟ್ಟೆ ತಗೊಂಡು ನಾನೇ ಹೊಲ್ಕೊಡ್ತಿದ್ದೆ. ಅದು ಹೊಸ ಹೊಸ ಡಿಸೈನು. ಬಿಡಿ, ಎಲ್ರಿಗೂ ಹೊಲ್ಕೊಡ್ತೀನಿ. ಹೊಲಿಯೋದೆಲ್ಲ ಏನು ಬೇಡ, ಸದ್ಯಕ್ಕೆ ಸೆಲೆಕ್ಟ್ ಮಾಡಿದ್ರೆ ಸಾಕು. ಹಾ ಸರಿ. ಎಲ್ಲಿ ಬಟ್ಟೆ ಕಾಣಿಸ್ತಾನೆ ಇಲ್ಲ, ತರಿಸಿ. ನೋಡಿ ಮೇಡಮ್, ಬಟ್ಟೆ ಎಲ್ಲ ತಂದು ತೋರ್ಸಕ್ಕಾಗಲ್ಲ. ಡಿಸೈನ್ನ ಇದ್ರಲ್ಲಿ ತೋರಿಸ್ತೀವಿ, ನೀವು ನೋಡಿ ಸೆಲೆಕ್ಟ್ ಮಾಡಿ. ಅಯ್ಯೋ, ಬರೀ ಫೋಟೋ ನೋಡ್ಬೇಕು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಅದೇಂಗ್ ಸಾಧ್ಯ? ಬಟ್ಟೆ ನಮ್ ಕಣ್ ಮುಂದೆ ಇರ್ಬೇಕು, ಅದನ್ನ ಮುಟ್ಟನ ನೋಡ್ಬೇಕು, ಗುಣಮಟ್ಟ ಪರೀಕ್ಷೆ ಮಾಡ್ಬೇಕು, ಅದನ್ನ ಮೈಗಿಟ್ಟು ಹೊಂದುತ್ತಾ ಇಲ್ವಾ ಅಂತ ನೋಡ್ಬೇಕು.
ಅದನ್ನ ಬಿಟ್ಟು ಫೋಟೋ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ನನ್ನ ಕೈಯಲ್ಲಾಗಲ್ಲ. ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ. ನಮ್ಮಂಥವ್ರ ಮನೇಲಿ ಡ್ರೆಸ್ಗಳನ್ನ ಹೀಗೆ ಸೆಲೆಕ್ಟ್ ಮಾಡೋದು. ಈಗೇನು ನಿನಗೆ ಸೆಲೆಕ್ಟ್ ಮಾಡೋಕ್ಕಾಗತ್ತಾ ಆಗಲ್ವಾ? ಆಗತ್ತೆ. ದೀಪಾ, ನೀನು ಪ್ರಯತ್ನ ಮಾಡು, ನಿನ್ನ ಕೈಲಾಗತ್ತೆ. ಸರಿ, ತೋರಿಸಿ. ಇದು ಚೆನ್ನಾಗಿದೆ ಮಾವ. ಆಹಾ, ಒಳ್ಳೆ ಡೀಸೆಂಟ್ ಕಲರ್ ಸೆಲೆಕ್ಟ್ ಮಾಡಿದೆಮ್ಮ ನೀನು. ಸೌಂದರ್ಯ, ಇದು ಚೆನ್ನಾಗಿದೆ ಅಂತ ನೋಡಮ್ಮ ನೀನು. ಓಕೆ. ನೋಡಿ, ತುಂಬಾ ಚೆನ್ನಾಗಿದೆ.